ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳರವರು ಜಯಗಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ವಿರುದ್ಧ 48,121 ಮತಗಳ ಅಂತರದಿಂದ ಜಯಬೇರಿ. ಇನ್ನು ಸಾವಿರಾರು ಕಾರ್ಯಕರ್ತರು, ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಗೆಲುವು ಸಾಧಿಸಿದ ನಂತರ ಸಿರಾ 24 ನ್ಯೂಸ್ಗೆ ಮೊದಲು ಪ್ರತಿಕ್ರಿಯಿಸಿದ ನೂತನ ಸಂಸದ ಗೋವಿಂದ ಕಾರಜೋಳ, ತಾವೆಲ್ಲ ಉರಿ ಬಿಸಿಲಿನಲ್ಲಿ ಊರು ಕೇರಿಗಳ ಸುತ್ತಿ ಮನೆ ಮನೆಗೆ ಹೋಗಿ ಮತದಾನ ಮಾಡಲಿಕ್ಕೆ ಮತದಾರನ ಭೇಟಿಯಾಗಿ ಮತಯಾಚನೆ ಮಾಡಿದಿರಿ. ನನ್ನನ್ನು ಗೆಲ್ಲಿಸುವಂಥ ಕೆಲಸ ಮಾಡಿದಿರಿ. ನಮಗೆ ನಾನು ವಿನಂತಿ ಮಾಡ್ತೀನಿ, ಇವತ್ತೇನು ಮೆರವಣಿಗೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ, 144 ಇರೋದರಿಂದ ಅದಕ್ಕೆ ನಿಮ್ಮಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಏನು ನನ್ನ ಗೆಲುವಿಗಾಗಿ ಶ್ರಮಿಸಿದಿರಿ, ನಮಗೆಲ್ಲ ಕೃತಜ್ಞತೆ ಹೇಳೋದ್ರ ಜೊತೆಯಲ್ಲಿ ಮತದಾರರ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನ ಹೇಳ್ತೇನೆ. ದಯವಿಟ್ಟು ತಾವೆಲ್ಲ ತಮ್ಮ ತಮ್ಮ ಊರುಗಳಿಗೆ ಶಾಂತ ರೀತಿಯಿಂದ ಹೋಗಬೇಕು ಅಂತ ವಿನಂತಿ ಮಾಡ್ತೇನೆ. ನಂತರ ನಾವೆಲ್ಲ ಪಾರ್ಟಿ ಕಡೆಯಿಂದ ವಿಚಾರ ಮಾಡಿಕೊಂಡು ಎರಡೂ ಪಾರ್ಟಿಯವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನ ತಮಗೆ ತಿಳಿಸ್ತೀವಿ. ದಯವಿಟ್ಟು ತಾವೆಲ್ಲ ಏನು ಗೆಲ್ಲಿಸೋದಕ್ಕಾಗಿ ನಮಗೆ ಅಭಿನಂದನೆಗಳು.